ಹೊಸ ದಿನ ಹೊಸ ವೈಬ್ಸ್ ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ಈವ್ನಿಂಗ್. ಹಾಯ್ ಹಲೋ ವೆಲ್ಕಮ್ ಟು ಅಪ್ಪೀಸ್ ವ್ಲಾಗ್. ಏನಪ್ಪ ಇವತ್ತು ಈವ್ನಿಂಗ್ ವಿಶೇಷ ಅಂತ ಹೇಳಿದರೆ, ಸೊ ನಮ್ಮ ಶಾಲೆಯಲ್ಲಿ ಟಾಪರ್ ಬ್ಯಾಡ್ಜ್ ಅಂತ ಕೊಡ್ತಾರೆ ಮಕ್ಕಳಿಗೆ. ಯಾರು ಹೈಯೆಸ್ಟ್ ಸ್ಕೋರ್ ಮಾಡಿರ್ತಾರೋ ಅಂಥವರಿಗೆ ಟಾಪರ್ ಬ್ಯಾಡ್ಜನ್ನು ಕೊಡ್ತಾವ್ರೆ. ಭಾಗ್ಯಲಕ್ಷ್ಮಿ ನೀನ ಗೃಹಲಕ್ಷ್ಮಿ ನಿನ್ನಿಂದ ಬರ್ತೀರೇನಪ್ಪ ನೀವು. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿನ್ ಕತೆ? ಓಕೆ ಏನಯ್ಯ ಒಂದ್ ನಿಮಿಷ ನಾನು ಪೆದ್ದ. ಈ ಸುರಸುಂದರಾಂಗನಿಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ ಪಾಪ. ಅವನು ಸೊ ಅದೇ ಹೊತ್ತಿಗೆ ಪೇರೆಂಟ್ಸ್ ಮೀಟಿಂಗ್ ಕರೆದಿದ್ರು. ಸೊ ನಮ್ಮ ಶಾಲೆಯಲ್ಲಿ ಟಾಪರ್ ಬ್ಯಾಡ್ಜ್ನ ನಾವು ಟೀಚರ್ಸ್ ಹಾಕಲ್ಲ, ಅದು ಬದಲಾಗಿ ಪೇರೆಂಟ್ಸ್ ಮೀಟಿಂಗ್ ಕರೀತಾರೆ. ಪೇರೆಂಟ್ಸ್ ಮೀಟಿಂಗ್ ಆದ ತಕ್ಷಣ ಪೇರೆಂಟ್ಸ್ ಕೈಯಿಂದ ಹಾಕ್ಸ್ತಾರೆ. ಪೇರೆಂಟ್ಸ್ ಕೈಯಿಂದ ಆದ ತಕ್ಷಣ ಮಕ್ಕಳಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಒಂಥರ ಖುಷಿ ವಿಚಾರನೆ ಅಂತಲೇ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಪೇರೆಂಟ್ಸಿಗೂ ಖುಷಿ ಅನಿಸುತ್ತೆ ಮತ್ತು ಟಾಪರ್ ಬ್ಯಾಡ್ಜ್ ತೊಗೊಂಡಿರೋಂತಹ ಮಕ್ಕಳಿಗೂ ಕೂಡ ಖುಷಿ ಅನಿಸುತ್ತೆ ನಮ್ಮ ಶಾಲೆಯಲ್ಲಿ. ಸೊ ಇವರು ಸುಭಾಷ್ ಸರ್ ಅಂತ, ಇವರು ನಮ್ಮ ಶಾಲೆಯ ಅಡ್ಮಿನಿಸ್ಟ್ರೇಟರು ಮತ್ತು ನಮಗೆ ವಿಲ್ ಪವರ್ ಅಂತಲೇ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇಷ್ಟು ವಯಸ್ಸಲ್ಲೂ ಅವರು ನಮ್ಮ ಶಾಲೆಯ ಉಸ್ತುವಾರಿನೆಲ್ಲ ನೋಡ್ಕೊಳ್ತಾರೆ. ಇವರು ಒಂಥರ ಸಿಂಪಲ್ ಮ್ಯಾನ್ ಅಂತಲೇ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳ್ತಾ ಪೇರೆಂಟ್ಸ್ ಮತ್ತು ಚಿಲ್ಡ್ರನ್ಸ್ ಎಲ್ಲರೂ ಅಸೆಂಬಲ್ ಆಗಿದ್ದರು. ಸೊ ಟಾಪರ್ ಬ್ಯಾಡ್ಜ್ ಕೊಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದರು. ಫಸ್ಟಿಗೆ ನಾವು LKG ಸ್ಟಾರ್ಟ್ ಮಾಡ್ತಾರೆ ನಮ್ಮ ಶಾಲೆಯಲ್ಲಿ. LKGಯಿಂದ ಯಾರು ಟಾಪರ್ಸ್ ಬಂದಿದ್ದಾರೆ, ಆಮೇಲೆ UKG, ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಅಪ್ ಟು 10th ಕೂಡ ಟಾಪರ್ ಬ್ಯಾಡ್ಜ್ನ ಕೊಡ್ತಾರೆ. ಮಗದೊಮ್ಮೆ ಹೇಳ್ತೀನಿ, ಯಾರೆಲ್ಲ ನನ್ನ ಲಾಗ್ನ ನೋಡ್ತಿದ್ದೀರೋ ದಯವಿಟ್ಟು ಈ ಶಾಲೆಗೆ ಸೇರಿಸ್ರಿ, ನಿಮ್ಮ ಮಕ್ಕಳನ್ನ ಭವಿಷ್ಯನ ರೂಪಿಸ್ಕೊಳ್ರಿ ಅಂತ ಹೇಳ್ತಾ, ತುಂಬಾ ಚೆನ್ನಾಗಿದೆ, ಹಾಸ್ಟೆಲ್ಲು ಚೆನ್ನಾಗಿದೆ ಮತ್ತು ಶಾಲೆನೂ ಚೆನ್ನಾಗಿದೆ, ಎಜುಕೇಷನ್ನು ಚೆನ್ನಾಗಿದೆ, ಟೀಚರ್ಸು ಸಹ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಗೆಯೇ ಈ ಥರ ಟಾಪರ್ ಬ್ಯಾಡ್ಜು ಕೂಡ ನಿಮ್ಮ ಮಕ್ಕಳು ಸಹ ತೊಗೋಬೋದು ಅಂತ ಹೇಳ್ತಾ, ಎಲ್ಲ ಕಲ್ಚರ್ ಆ್ಯಕ್ಟಿವಿಟೀಸು ಕೂಡ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಸೊ ಯಾರೆಲ್ಲ ನನ್ನ ಲಾಗ್ ನೋಡ್ತಿದ್ದೀರೋ ಮಗದೊಮ್ಮೆ ದಯಮಾಡಿ ಯಾರಾದರೂ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಂಬರ್ನ ಲಿಂಕ್ ಕೊಟ್ಟಿರ್ತೀನಿ. ಸೊ ಆ ನಂಬರಿಗೆ ನೀವು ಯಾವಾಗಾದರೂ ಕರೆ ಮಾಡ್ಬೋದು. ಅಡ್ಮಿಷನ್ ಬಗ್ಗೆ ನೀವು ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ನ ನೀವು ತಿಳ್ಕೊಬೋದು. ನಾವು ಓದಬೇಕಾದ್ರೆ ಟಾಪರ್ ಇರಲಿ, ಪಾಸ್ ಆದರೂ ಸಾಕಪ್ಪ ಅನ್ನೋ ಲೆವೆಲಿಗಿದ್ವಿ ನಾವು. ಬಟ್ ಹೀಗೆ ಆ ಥರ ಆಗಲ್ಲ. ಯಾಕೆಂದರೆ ಮಕ್ಕಳಿಗಿಂತ ಪೇರೆಂಟ್ಸೇ ತುಂಬ ಕೋಆಪ್ರೇಟಿವ್ ಕೊಡ್ತಾರೆ ಮಕ್ಕಳಿಗೆ, ಓದಿ ಅಂತ. ಯಾಕೆಂದರೆ ನನ್ನ ಮಗ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ನನ್ನ ಮಗಳು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅನ್ನೋ ಉದ್ದೇಶಕ್ಕೆ ತುಂಬಾ ಎಫರ್ಟ್ ಹಾಕ್ತಾರೆ ಪೇರೆಂಟ್ಸು ಸಹ, ಮಕ್ಕಳು ಚೆನ್ನಾಗಿ ಓದಲಿ ಅಂತ. ಸೊ ನೋಡಿ ಗಾಯ್ಸ್, ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಿದ್ದೀರೋ ನಿಮ್ಮ ಮಕ್ಕಳನ್ನು ಸಹ ಚೆನ್ನಾಗಿ ಓದೋದ್ರ ಜೊತೆಗೆ ಕಲ್ಚರ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಡಾನ್ಸು, ಸಿಂಗಿಂಗು, ಎಕ್ಸೆಟ್ರಾ ಸ್ಪೋರ್ಟ್ಸ್ ಆಗಿರ್ಬೋದು, ಎಲ್ಲದರಲ್ಲೂ ಸಹ ಪಾರ್ಟಿಸಿಪೇಟ್ ಮಾಡೋ ಹಾಗೆ ನೀವು ಪೇರೆಂಟ್ಸು ಮತ್ತು ಟೀಚರ್ಸು ಸಹ ಗೈಡ್ ಮಾಡಿ ಅಂತ ಹೇಳ್ತಾ, ಒಂದೇ ಕೈಯಿಂದ ಚಪ್ಪಾಳೆ ತಟ್ಟಲಿಕ್ಕೆ ಸಾಧ್ಯ ಇಲ್ಲ. ಸೊ 2 ಕೈಯಿಂದ ಸೇರಿದರೆ ಮಾತ್ರ ಚಪ್ಪಾಳೆ ತಟ್ಟಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಅದೇ ರೀತಿ ಟೀಚರ್ಸು ಮತ್ತು ಪೇರೆಂಟ್ಸು ಕೈ ಜೋಡಿಸಿ ಒಂದು ಮಗುವಿಗೆ ಎಲ್ಲದನ್ನೂ ಸ್ಟಡಿ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಏನೇ ಆದರೂ ಹೇಳ್ಕೊಟ್ರೆ ಆ ಮಗು ತುಂಬ ಎತ್ತರವಾಗಿ ಬೆಳೀತಾನೆ ಅಂತ ನನ್ನ ಆಸೆ, ನನ್ನ ಅನಿಸಿಕೆ ಅಂತ ಹೇಳ್ತಾ ಇದ್ದೀನಿ. ಆಸೆನೂ ಆಗಿರ್ಬೋದು ಮತ್ತು ಅನಿಸಿಕೆನೂ ಅಂತಲೇ ಹೇಳ್ತೀನಿ. ನನ್ನ 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ. ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ 10th ಅವರಿಗೆಲ್ಲ ಟಾಪರ್ ಬ್ಯಾಡ್ಜ್ನ ಹಾಕ್ತಾಯಿದ್ರು. ಸೊ ಕೊಟ್ಟು ಆದಮೇಲೆ ನಾವು ಇನ್ನೇನಿದೆ, ಸೊ ಮನೆಗೆ ಹೊರಡುವ ಸಮಯ ಆಗಿತ್ತು. ನೋಡಿ ಗಾಯ್ಸ್, ಹೇಗೆ ಕಾಣಿಸ್ತಿದ್ದೀನಿ ನಾನಂತರೂ ಅಂತ ಹೇಳ್ತಾ, ಮೇಲೆ ಬಂದರೆ ನಮ್ಮ ಆಂಟಿಯಂದು ಸಹ ವೇಟ್ ಮಾಡ್ತಾಯಿದ್ರು ಬಸ್ಸಿಗೆ. ಇವರೆಲ್ಲ ನಮ್ಮ ಆಯಮ್ಮ ಆಂಟಿಯವರು. ಮತ್ತೆಲ್ಲ ಬಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಒಂದೊಂದೇ ಬಂದು ಲೈನಾಗಿ ನಿಂತ್ಕೊಂಡ ತಕ್ಷಣ ಮಕ್ಕಳಿಗೆಲ್ಲ ಹತ್ಕೊಂಡ್ಮೇಲೆ ನಾವು ಹತ್ಕೊಂಡು ಮನೆಗೆ ಹೊರಡುವ ಅಂತ ಹೇಳ್ತಾ, ಈ ನನ್ನ ಲಾಗೆಲ್ಲ ಯಾರಿಗೆಲ್ಲ ಇಷ್ಟ ಆಗಿದೆನೋ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬಾಯ್.